ಈ ಸ್ತಂಭ ಮೇಲ್ಭಾಗದಲ್ಲಿ 8 ಮುಖ ಇದೆ. 8 ಮುಖದಲ್ಲಿ ಪ್ರತಿಯೊಂದು ಮುಖದಲ್ಲೂ ಸಹ 2 ಸಾಲುಗಳು 16 ಸಾಲುಗಳು ಉಳ್ಳ ಶಾಸನ ಇದು. ಈ ಶಾಸನದಲ್ಲಿ ಏನು ಹೇಳುತ್ತೆ ಅಂದರೆ, ನಾವು ಇವಾಗ ಮಯೂರ ಫಿಲ್ಮ್ ನೋಡಿದ್ದೀವಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೆಗೆದದ್ದು. ಆ ಫಿಲ್ಮಲ್ಲಿ ಏನು ಕತೆ ಬರ್ತಲ್ಲ, ಆ ಇಡೀ ಕತೆ ಹೇಳುವ ಏಕೈಕ ಶಾಸನ ಅಂದರೆ ಈ ಸ್ತಂಭ ಶಾಸನ. ಇಡೀ ಮಯೂರ ವರ್ಮ ಫಿಲ್ಮ್ನ ಕತೆ ಹೆಂಗೆ ಹೇಳುತ್ತೆ ಅಂದರೆ, ಮಯೂರ ವರ್ಮ ಕಂಚಿಗೆ ಹೋದಾಗ ಅಲ್ಲಿ ಅಶ್ವದ ಸೈನಿಕರೊಂದಿಗೆ ಏನು ಜಗಳ ಮಾಡ್ತಾನೆ, ಜಗಳ ಮಾಡಿದ ಮೇಲೆ ಶಾಸ್ತ್ರವನ್ನು ಬಿಚ್ಚಿ ಶಸ್ತ್ರವನ್ನು ಕೈಗಿಡ್ಕೊಂಡು ಕದಂಬ ವಂಶದ ಸ್ಥಾಪನೆ ಹೆಂಗೆ ಮಾಡ್ತಾನೆ ಅನ್ನೋದಕ್ಕೆ ಇರುವಂಥ ಏಕೈಕವಾದಂಥ ಶಾಸನ ಇದು. ಇಲ್ಲಿ ಚುಟುಗಳ ಆಡಳಿತ ನಡೆಸ್ತಾ ಇರ್ತಾರೆ ಬನವಾಸಿಲಿ. ಬನವಾಸಿ ಮೊದಲು ಕದಂಬರ ರಾಜಧಾನಿ ಆಗಿರಲಿಲ್ಲ, ಚುಟುಗಳ ರಾಜಧಾನಿ ಆಗಿತ್ತು. ಯಾವಾಗ ಮಯೂರವರ್ಮ ಮತ್ತು ಪಲ್ಲವರೊಂದಿಗೆ ಯುದ್ಧವಾಗಿ ಅವರು ಒಪ್ಪಂದ ಮಾಡಿಕೊಡ್ತಾರೆ, ಈ ಬನವಾಸಿ ಏನಿದೆ ಅಲ್ಲ ಅದನ್ನು ನಾನು ನಿಮ್ಗೆ ಬಿಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ಚುಟುಗಳ ಪ್ರಾಬಲ್ಯ ಕಡಿಮೆ ಆದಮೇಲೆ ಮಯೂರವರ್ಮ ಬನವಾಸಿನ ತನ್ನ ಹಿಡಿತಕ್ಕೆ ತಗೊತಾನೆ. ತನ್ನ ಹಿಡಿತಕ್ಕೆ ತಗೊಂಡು ಕನ್ನಡದ ಮೊಟ್ಟ ಮೊದಲ ಸಾಮ್ರಾಜ್ಯ ಕದಂಬ ಸಾಮ್ರಾಜ್ಯವನ್ನು ಸ್ಟಾರ್ಟ್ ಮಾಡಿದ್ದೇ ಇಲ್ಲಿಂದನೇ ಅಂತ ಹೇಳೋಕ್ಕಿರೋ ಒಂದೇ ಒಂದು ಶಾಸನ ಈ ಸ್ತಂಭ ಶಾಸನ.